ತುಲಾ ರಾಶಿ ಬಗ್ಗೆ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ಒಂದು ನರದ ಸಮಸ್ಯೆ ಅಂತ ಹೇಳ್ತಾರೆ. ಷಷ್ಠ ಸ್ಥಾನದಲ್ಲಿ 6 ಗ್ರಹಗಳ ಬರೋದ್ರಿಂದ ನರಗಳ ತೊಂದರೆ ಆಗಬಹುದು. ಶತ್ರುಕಾಟ ಜಾಸ್ತಿ ಉಂಟಾಗ್ತಕ್ಕಂಥ ಪಂಚಮ ಶನಿ ಮುಗಿಯುತ್ತೆ, ಆದರೂ ಕೂಡ ಶತ್ರುಕಾಟ ಜಾಸ್ತಿ ಉಂಟಾಗ್ತಕ್ಕಂಥಿರುತ್ತೆ ತುಲಾ ರಾಶಿಯವರಿಗೆ. ನಂತರ ಹಣದ ವಿಚಾರದಲ್ಲಿ ಸ್ನೇಹಿತರಿಂದ ಬಂಧುಗಳಿಂದ ಒಂದು ಸ್ವಲ್ಪ ಹಣದ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಸಾಲ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಈಗ ನೀವು ಅನುಭವಿಸ್ತಾ ಇರ್ತಕ್ಕಂಥ ಸಾಲದ ಕಾಟನೇ ಜಾಸ್ತಿ ಇದೆ. ಅದಕ್ಕೆ ಸಾಲದ ವಿಚಾರದ ಎಚ್ಚರಿಕೆಯಿಂದ ಇರಬೇಕು ತುಲಾ ರಾಶಿಯವರು. ವಾಹನದಲ್ಲಿ ತೊಂದರೆ ಉಂಟಾಗ್ತಕ್ಕ ಸಣ್ಣ ಪೆಟ್ಟು ಬೀಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ವಾಹನದಲ್ಲಿ ಗಮನ ಇಟ್ಕೊಂಡು, ಯಾಕೆಂದರೆ ಕೆಲವರು ಈ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ. ಅದು ಎಂಥ ಎಮರ್ಜೆನ್ಸಿ ಫೋನೇ ಇರಲಿ, ದಯವಿಟ್ಟು ವೀಕ್ಷಕರೇ ಫೋನನ್ನು ಮಾತ್ರ ಗಾಡಿ ಚಲಾಯಿಸಬೇಕಾದ್ರೆ ಫೋನನ್ನು ಇಟ್ಕೋಬೇಡಿ. ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಹಿಂದೆ ಬರೋರು ತೊಂದರೆ, ಮುಂದೆ ಇರೋರು ತೊಂದರೆ, ನಿಮಗೂ ತೊಂದರೆ. ಅದರಿಂದ ಎಷ್ಟೇ ಎಮರ್ಜೆನ್ಸಿ ಇದ್ದೋ ಗಾಡಿನ ಸೈಡ್ಗೆ ಹಾಕಿ ಮಾತನಾಡಿ. ತುಲಾ ರಾಶಿಯವರು ಗಾಡಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಂತರ ಅವರ ಮನೇಲಿರ್ತಕ್ಕಂಥ ಹಿರಿಯರೊಬ್ಬರಿಗೆ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಾಗಾಗಿ ಈ ತುಲಾ ರಾಶಿಯವರು ಈ ವರ್ಷ 2025 ಯುಗಾದಿ ಭವಿಷ್ಯದಲ್ಲಿ ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಸರ್ಪಕ್ಷೇತ್ರ ದರ್ಶನ ಅಂತಾರೆ. ನೋಡಿ, ಘಾಟಿ ಸುಬ್ರಹ್ಮಣ್ಯ ಅಂತ ಹತ್ತಿರ ಇದೆ. ಆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ ಒಂದು ದಿನ ಶನಿವಾರ ರಾಹು ಕಾಲದಲ್ಲಿ ಆ ಸ್ವಾಮಿಗೆ ಸೇವೆಯನ್ನು ಮಾಡಿ ಬನ್ನಿ. 2 ತಿಂಗಳಿಗೋ 3 ತಿಂಗಳಿಗೋ. ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಎಲ್ಲಿ ನಾಗರಕಲ್ಲಿ ಇದೆಯೋ ಅಲ್ಲೇ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ. ಆ ಮಾಡೋದ್ರಿಂದ ಋಣಬಾಧೆಯು ತುಲಾ ರಾಶಿಯವರು ತಪ್ಪುತ್ತೆ. ಒಳ್ಳೆಯದಾಗಲಿ ತುಲಾ ರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗಾದ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ನೋಡಿ, ಪಂಚಮದಲ್ಲಿ ಶುಕ್ರನ ಬಂದಾಗ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಯಾರಾದರೂ ಹೊಸದಾಗಿ ಮದುವೆ ಮಾಡ್ತಾ ಇದ್ದರೆ ಹುಡುಗ ಮತ್ತು ಹುಡುಗಿಯ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಕೇಳಿಬಿಟ್ಟು ಮುಂದುವರಿ. ಯಾಕೆ ಕಾರಣಕ್ಕೆ ಅಂದರೆ ನಮ್ಮ ಮಕ್ಕಳು ಒಳ್ಳೆಯವರೇ, ಆದರೆ ಗ್ರಹಚಾರ ಗ್ರಹಗತಿ ಅಂತಕ್ಕಂಥದ್ದು ಮನುಷ್ಯನ ಕೆಡಿಸುತ್ತೆ. ಅದಕ್ಕೆ ನೋಡಿ, ವೃಶ್ಚಿಕ ರಾಶಿಯವರು ಯಾರಾದರೂ ಮದುವೆ ಆಗ್ತಾ ಇದ್ದರೆ ಮಕ್ಕಳ ಅಭಿಪ್ರಾಯ ಅಂತ ತಿಳ್ಕೊಂಡು ತಂದೆ ತಾಯಿಗಳು ಮುಂದುವರಿಯೋದು ಒಳ್ಳೆಯದು. ತಂದೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ತಂದೆಗೆ ಸಮಾನರಾದವರು ಅಥವಾ ತಂದೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹಾಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಸ್ನೇಹಿತರಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಜೊತೆಗೆ ಅಲದಾಟ ಅಂತ ಹೇಳ್ತಾರೆ. ಅಂದರೆ ಪಂಚಮ ಸ್ಥಾನಕ್ಕೆ ಪೂರ್ವ ಪುಣ್ಯ ಸ್ಥಾನ ಅಂತಾರೆ. ಸ್ನೇಹಿತರನ್ನು ತೋರಿಸೋದು ಪಂಚಮ. ಈ ಪಂಚಮದಲ್ಲಿ ಶನಿವತ್ ರಾಹು ಬಂದಾಗ ಸಾಧಾರಣ ವೃಶ್ಚಿಕ ರಾಶಿ ಗರ್ಭಿಣಿ ಸ್ತ್ರೀಯರು ಯಾರಾದರೂ ಹೊಸದಾಗಿ ಮದುವೆ ಆಗಿದ್ದರೆ, ಜೊತೆಗೆ ಯಾರಾದರೂ ಮಕ್ಕಳನ್ನು ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದರೆ ವೃಶ್ಚಿಕ ರಾಶಿಯವರು ದಯವಿಟ್ಟು ಜಾತಕಗಳನ್ನು ತೋರಿಸಿ ಆಮೇಲಿಂದ ನೀವು ಮುಂದುವರೆಯೋದು ಒಳ್ಳೆಯದು. ಕೆಲವರಿಗೆ 2 ಮಂತಲ್ಲಿ ನಮ್ಗೆ ಅಬಾರ್ಷನ್ ಆಯಿತು, 3 ತಿಂಗಳಲ್ಲಿ ಅಬಾರ್ಷನ್ ಆಯಿತು, 6 ತಿಂಗಳಲ್ಲಿ ಆಗುತ್ತೆ. ಯಾಕೆಂದರೆ ಹೆಣ್ಣಿಗೆ ತಾಯ್ತನ ತುಂಬ ದೊಡ್ಡದು. ಆದರೆ ಒಂದು ಬಾರಿ ಈ ಥರ ತೊಂದರೆ ಆಗಿಬಿಟ್ರೆ ಕಾರ್ಯ ಕಷ್ಟ ಆಗುತ್ತೆ. ಅದಕ್ಕೆ ವೃಶ್ಚಿಕ ರಾಶಿಯವರು ಯಾರಾದರೂ ಗರ್ಭಿಣಿಯ ಸ್ತ್ರೀಯರಿದ್ದರೆ ಅದನ್ನು ಪರಿಹಾರ ಕೊನೆಯಲ್ಲಿ ಹೇಳ್ತೀನಿ ನಾನು. ಚಿಕ್ಕ ಮಕ್ಕಳಿಂದ ತೊಂದರೆ, ಯಾವುದೋ ಮಕ್ಕಳನ್ನು ಕುಜನ ಸೂಚನೆ ಮಾಡೋದು ಚಿಕ್ಕ ಮಕ್ಕಳನ್ನು ಸೂಚನೆ ಮಾಡ್ತಾನೆ. ಪಂಚಮದಲ್ಲಿ ರಾಹು ಶನಿ ರವಿರು ಬಂದಾಗ ಅಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಂದ ತೊಂದರೆ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಸ್ವಲ್ಪ ಹುಷಾರಾಗಿರಬೇಕು. ಯಾವುದೋ ಆಡೋ ಮಗು ಇತ್ತು, ಆ ಮಗುನೆಲ್ಲೋ ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಡು ಹೋದರೆ ಆ ಮಗುವಿನಿಂದ ಸಮಸ್ಯೆ ಆಗಬಹುದು. ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಈ ವೃಶ್ಚಿಕ ರಾಶಿ ಗರ್ಭಿಣಿಯರು ಏನು ಮಾಡಬೇಕಂದ್ರೆ ನೋಡಿ, ದೇವಸ್ಥಾನದ ಮೆಟ್ಲು, ದೊಡ್ಡ ಮೆಟ್ಲಿರೋ ದೇವಸ್ಥಾನಕ್ಕೆ ಹೋಗಬಾರ್ದು. ಅದರ ಜೊತೆಯಲ್ಲಿ ಗರ್ಭಿಣಿಯ ಸ್ತ್ರೀಯರು ಯಾರಿದ್ದೀರಾ ನೀವು ಮನೆಯಲ್ಲೇ ಮಾಡ್ತಕ್ಕಂಥದ್ದಿದೆ. ಹಾಗಾಗಿ ನೀವು ಗರ್ಭಿಣಿ ಆಗಿದ್ದಾಗ ನೀವು ಏನು ಪಾಲನೆ ಮಾಡಬೇಕಂತಂದರೆ ದೇವಿ ಮಹಾತ್ಮೆ ಅಂತ ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನು ತಂದು ದಿನ ಒಂದೊಂದೇ ಪೇಜ್ ಓದ್ತಕ್ಕಂಥದ್ದು. ಯಾಕೆಂದರೆ ನೀವು ಏನು ತಿಂತೀರಾ, ನೀವು ಏನು ಯೋಚನೆ ಮಾಡ್ತೀರಾ ಅದು ಮಗುವಿನ ಮೇಲೆ ಪರಿಣಾಮ ಆಗುತ್ತೆ ಹೊಟ್ಟೆಯಲ್ಲಿ. ಅದಕ್ಕೆ ಮಗುವಿನ ಮೇಲೆ ಒಳ್ಳೆಯ ಪರಿಣಾಮ ಆದರೆ ಮಗು ಒಳ್ಳೆಯದು ಹುಟ್ಟುತ್ತೆ, ತೊಂದರೆನೂ ಆಗಲ್ಲ. ಅದಕ್ಕೆ ದೇವಿ ಮಹಾತ್ಮೆನ ಪಾರಾಯಣ ಮಾಡೋದ್ರಿಂದ ವೃಶ್ಚಿಕ ರಾಶಿಯವ್ರಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವ್ರಿಗೆ ಈ ವರ್ಷ. ಸ್ನೇಹಿತರೆ, ಮುಂದಿನ ರಾಶಿ ಆಗಿರ್ತಕ್ಕಂಥದ್ದು ಧನುಸ್ಸು ರಾಶಿ ಹೇಗಿದೆ ಈ ವರ್ಷ 2025 ಅಂತ ನೋಡೋಣ. ನೋಡಿ, ಧನುಸ್ಸು ರಾಶಿಯವರಿಗೆ ಚತುರ್ಥದಲ್ಲಿ ಶನಿ ಇದ್ದಾಗ, ರಾಹು ಇದ್ದಾಗ ವಾಹನ ಪೀಡಿತಾನ, ಯಾರೋ ಹೇಳಿದ್ರು ಅಂತ ಹೋಗಿ ಸೆಕೆಂಡ್ ಹ್ಯಾಂಡ್ ಕಾರು, ಸೆಕೆಂಡ್ ಹ್ಯಾಂಡ್ ಗಾಡಿನೂ ನೋಡಿ ಅದನ್ನು ತೊಗೊಂಬಂದು ರಿಪೇರಿ ಇಟ್ಕೊಳ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು ಇರುತ್ತೆ. ಅದರ ಅರ್ಧಾಷ್ಟಮ ಶನಿ ಇರೋದರಿಂದ 4ರಲ್ಲಿ ಬಂದಾಗ ಮನಸ್ತಾಪೇನ ಪೀಡಂತೆ, ಸುಮ್ಮನೆ ಆದರೂ ಅಪವಾದ ಬರುತ್ತೆ. ಆ ಅಪವಾದನ ಸತ್ಯನೋ ಅಸತ್ಯ ಅಂತ ತಿಳ್ಕೊಂಡು ಮಾತಾಡ್ಬೇಕು ಧನುಸ್ಸು ರಾಶಿಯವರು. ಸ್ವಲ್ಪ ಸತ್ಯ ಅಂತ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು.
ಭೂಮಿ ವಿಚಾರದಲ್ಲಿ ಮೋಸ ಉಂಟಾಗ್ತಕ್ಕಂಥದ್ದು. ಯಾಕಂದ್ರೆ ಚತುರ್ಥದಲ್ಲಿ ವಾಹನ ಸ್ಥಾನ, ಭೂಸ್ಥಾನ, ಮಾತೃಸ್ಥಾನಕ್ಕೆ ಬರೋದ್ರಿಂದ ಒಂದು ಸ್ವಲ್ಪ ಭೂಮಿ ವಿಚಾರದಲ್ಲಿ ಅರ್ಜೆಂಟ್ ಪಟ್ಟು ತೊಗೊಂಡು ಲಿಟಿಗೇಷನ್ ಪ್ರಾಪರ್ಟಿನೋ ಇಲ್ಲ ಯಾರ್ದೋ ಭೂಮಿ ಏನೋ ತೊಗೊಳಕ್ಕೆ ಹೋಗಿ ಏನೋ ಮಾಡೋಕ್ಕೆ ಹೋಗಿ ಸಾಲಕ್ಕೆ ಮೋಸಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು. ಸರ್ಕಾರಿ ನೌಕರಿ ಉಂಟಾಗ್ತಕ್ಕಂಥ ಅವಕಾಶ ಧನುಸ್ ರಾಶಿಯವ್ರಿಗಿರುತ್ತೆ. ಅದನ್ನು ನೌಕರಿ ಸಿಗುತ್ತೆ, ಜಾಬ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನಂದರೆ ಅದು ಮಾಡೋದು ಬೇಡ. ಆ ಜಾಬ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಮುಂದುವರೆದ್ರೆ ಒಳ್ಳೆಯದು. ಜೊತೆಯಲ್ಲಿ ವಾಹನವೇನಾದರೂ ಈ ವರ್ಷ ತೆಗೆದುಕೊಳ್ತಕ್ಕಂಥದ್ದಿದ್ದರೆ ಎಚ್ಚರಿಕೆಯಿಂದ ತಗೊಳ್ಳಿ. ಯಾರೋ ಹೇಳಿದ್ ತಗೊಳ್ಳೋದು, ಆಮೇಲೆ ಎಷ್ಟೇ ಅರ್ಜೆಂಟ್ ಇದ್ದರೂ ವಾಹನ ನಿಲ್ಲಿಸ್ತೀರಾ, ಬೀಗಿದ್ಕೆ ಮರ್ತೋಗಿ ಹೊಟ್ಟೋಗ್ಬಿಡ್ತೀರ. ಹಾಗಾಗಿ ವಾಹನದಲ್ಲಿ ಸ್ವಲ್ಪ ಅದು ಮೋಸ ಆಗುತ್ತೆ. ವಾಹನ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕೆಂದ್ರೆ ನಮ್ಮ ದೊಡ್ಡವರು, ನಾವು ಮಕ್ಕಳು ಏನು ಬೈದರೂ ತಂದೆ ತಾಯಿಗಳು ವಯಸ್ಸಾದ್ಮೇಲೆ ಸುಮ್ಮನಿರ್ತಾರೆ ನಮ್ಮ ಮಕ್ಕಳು ಅಂತ. ಹಾಗಂತೇಳಿ ನಾವು ಹೇಗೆಂದರೆ ಅವ್ರನ್ನ ಮಾತಾಡಬಾರ್ದು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮನ್ನು ಲಾಲನೆ ಪಾಲನೆ ಮಾಡಿರ್ತಾರೆ. ಅವ್ರ ವಯಸ್ಸಾದಾಗ ನಾವು ಮಕ್ಕಳ ಥರ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಧನುಸ್ ರಾಶಿಯವರು ಸ್ವಲ್ಪ ತಾಯಿಯ ಜೊತೆ ಮನಸ್ತಾಪ ಮಾಡ್ಕೋಬೇಡಿ. ಅದರ ಜೊತೆಯಲ್ಲಿ ವಾಹನವನ್ನು ತಗೋಬೇಕಾದ್ರೆ ಒಂದು ಸ್ವಲ್ಪ ಅದನ್ನು ಪರೀಕ್ಷಿಸಿ ತಗೊಳ್ಳೋದು ಒಳ್ಳೆಯದು. ಹಾಗಾಗಿ ಧನುಸ್ ರಾಶಿಯವರು ವಿಶೇಷವಾಗಿರ್ತಕ್ಕಂಥದ್ದು ಒಂದು 10 ಮಂಗಳವಾರದ ದಿನ ಅರಳಿಯ ಪ್ರದಕ್ಷಿಣೆ ಅಂದರೆ ಅರಳಿ ಮರಕ್ಕೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡೋದ್ರಿಂದ ಓಂ ನಮೋ ಭಗವತೆ ಬೃಹಸ್ಪತಯೇ ನಮೋ ನಮಃ, ಓಂ ನಮೋ ಭಗವತೆ ಬೃಹಸ್ಪತಯೇ ನಮೋ ನಮಃ ಈ ಸ್ತೋತ್ರವನ್ನು ಹೇಳಿ ಇರ್ತಕ್ಕಂಥ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ಮಂಗಳವಾರದ ದಿನ ಒಳಿತುಂಟಾಗುತ್ತೆ ಧನುಸ್ ರಾಶಿಯವರಿಗೆ.